ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ನೋಡ್ಬೋದು ಏನಪ್ಪಾ ತಿಳಿಸ್ತಾ ಇದೀನಿ ಅಂತೇಳಿ. ನೀವು ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದಾವೆ. ನೀವು ತುಂಬಾ ಜನ ಕೇಳ್ತಾ ಇದ್ರಿ ಬಸ್ ಪಾಸ್ ನ ಯಾವ ತರ ಮಾಡಬೇಕು ಅಂತೇಳಿ. ನಾವು ಏನು 2024-25ನೇ ಸಾಲಿಗೆ ನಾವು ಶಾಲಾ ಕಾಲೇಜುಗಳಿಗೆ ಅಡ್ಮಿಷನ್ ನ ಮಾಡಿದೀವಿ. ನಮಗೆ ಬಸ್ ಪಾಸ್ ಬೇಕಾಗಿದೆ. ನಾವು ಬಸ್ ಪಾಸ್ ನ ಯಾವ ತರ ತಗೋಬೇಕು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಮತ್ತೆ ನಾನು ಹಿಂದಿನ ವರ್ಷ ಏನು ವಿಡಿಯೋ ಹಾಕಿದೆ ಆ ವಿಡಿಯೋಗೆ ನೀವು ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ. ಹಾಗಾಗಿ ಆ ವಿಡಿಯೋದಲ್ಲಿ ನಾನು ಹಾಕಿರ್ತಕ್ಕಂಥ ಲಿಂಕ್ ಇವಾಗ ಏನು ಡಿಲೀಟ್ ಆಗಿರುತ್ತೆ. ಯಾಕಂದ್ರೆ ಸರ್ವರ್ ಚೇಂಜ್ ಆಗಿರೋದ್ರಿಂದ ಆ ಲಿಂಕ್ ನ ಡಿಲೀಟ್ ಮಾಡಿರ್ತೀನಿ ವೀಕ್ಷಕರೇ. ಹಾಗೆ ಈಗ ಈ ವಿಡಿಯೋನಲ್ಲಿ ಹೊಸದಾಗಿರೋ ಲಿಂಕ್ ನ ಕೊಡ್ತೀನಿ. ಹಾಗಾಗಿ ನೋಡ್ಬೋದು, ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ನಿಮ್ಗೆ ಬಸ್ ಪಾಸ್ ಫಾರಂ ಅಂತ ಹೇಳಿ ಏನು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಫಾರಂ. ಇದು ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಅವರ ಕಡೆಯಿಂದ ಸಿಗ್ನೇಚರ್ ನ ಮಾಡಿಸ್ಬೇಕಾಗುತ್ತೆ. ಸೀಲ್ ವಿತ್ ಸಿಗ್ನೇಚರ್ ಇಲ್ಲಿ ನೋಡ್ಬೋದು. ಮತ್ತೆ ಅದರಲ್ಲಿ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿ ಬರೀರಿ. ನಿಮ್ಮ ಮಾರ್ಗಗಳು ಇಲ್ಲಿ ಪ್ರಮುಖವಾಗಿ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಮಾರ್ಗಗಳು, ನೀವು ಎಲ್ಲಿಂದ ಬರ್ತೀರಾ, ಎಲ್ಲಿ ಇಳಿಯುತ್ತೀರಾ, ನಿಮ್ಮ ಕಾಲೇಜ್ಗೆ ಏನಾದರೂ ಮಾರ್ಗಗಳ ಬದಲಾವಣೆ ಇರ್ತಿದ್ರೆ ಅವುಗಳನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಬೇಕಾಗುತ್ತೆ. ನೀವು ಏನಾದರೂ ರಾಂಗ್ ಫಿಲ್ಅಪ್ ಮಾಡಿದ್ರೆ ನಿಮ್ಮ ಬಸ್ ಪಾಸ್ ನಿಮಗೆ ಸಿಗೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ ವೀಕ್ಷಕರೇ. ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸರಿನಾ? ಇದು ಬಂದ್ಬಿಟ್ಟು ನಿಮಗೆ ಸ್ಟೂಡೆಂಟ್ ಬಸ್ ಪಾಸ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ 60 ಕಿಲೋಮೀಟರ್ ಲಿಮಿಟ್ ಇರುತ್ತೆ. ಹಾಗಾಗಿ ನೋಡ್ಬೋದು, ಇದಕ್ಕೆ ನೀವು ಡಾಕ್ಯುಮೆಂಟ್ಸ್ ನ ಏನೆಲ್ಲ ಸಬ್ಮಿಟ್ ಮಾಡ್ಬೇಕಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಬಸ್ ಪಾಸ್ ಫಾರಂ, ಸೆಲ್ಫ್ ಡಿಕ್ಲರೇಷನ್ ಫಾರಂ. ಎರಡನೆಯದಾಗಿ ನಿಮ್ಮ ಫೀ ರೆಸಿಪ್ಟ್, ಏನು ಫೀ ರೆಸಿಪ್ಟ್ ಬೇಕಾಗುತ್ತೆ. ಎರಡನೇದಾಗಿ, ಮೂರನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇವು ಪ್ರತಿಯೊಂದು ಇದು ನೋಡ್ಬೋದು ಜನರಲ್ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ. ಮತ್ತೆ SC ST ಆಗಿದ್ರೆ, ನೀವು ಏನಾದರೂ SC ಅಥವಾ ST ಕ್ಯಾಟಗರಿಯಲ್ಲಿ ಬರ್ತಿದ್ರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ನಿಮಗೆ ಬೇಕಾಗತ್ತೆ ವೀಕ್ಷಕರೇ. ಸರಿನಾ? ಇವು ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಬಸ್ ಪಾಸ್ ಬೇಗನೆ ಸಿಗುತ್ತೆ ಮತ್ತೆ ರಿಜೆಕ್ಟ್ ಆಗುವುದಿಲ್ಲ. ಸರಿನಾ? ಹಾಗೆ ನೀವು ಏನಾದರೂ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಏನಾದರೂ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ ಇವಾಗ ಲಿಂಕ್ನ ಮಾಡಿಸಿ. ಯಾಕಂದರೆ ಪ್ರತಿಯೊಂದು OTP ಬರುತ್ತೆ. OTP ಇಂದನೇ ನಿಮ್ಮ ಬಸ್ ಪಾಸ್ ಆಗೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ OTP ಮುಖಾಂತರ ತಗೊಳುತ್ತೆ ವೀಕ್ಷಕರೇ. ಸರಿನಾ? ಮೊದಲನೇ ಥರ ಏನಿಲ್ಲ. ಇವಾಗ ಹೋದ ವರ್ಷ ಫಸ್ಟ್ನೇ ಟೈಮ್ ಇದು ಆನ್ಲೈನ್ ಏನು ಬಸ್ ಪಾಸ್ ಆಗಿದೆ. ಅದಾದಮೇಲೆ ಇದು ಎರಡನೇ ವರ್ಷ. ಈ ವರ್ಷ ಕೂಡ ತುಂಬ ಚೇಂಜಸ್ ಆಗಿದಾವೆ ವೀಕ್ಷಕರೇ. ಸರಿನಾ? ವೆಬ್ಸೈಟ್ನಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದಕ್ಕೂ OTP ತಗೊಳುತ್ತೆ. ಆ OTP ಸಲುವಾಗಿ ನಿಮ್ಮ ವ್ಯಾಲಿಡ್ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಯಾಕಂದರೆ ವ್ಯಾಲಿಡ್ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಬಸ್ ಪಾಸ್ ಅಪ್ರೂವಲ್ ಆಗಲಿ ಅಥವಾ ರಿಜೆಕ್ಟ್ ಆಗಲಿ ಪ್ರತಿಯೊಂದು ಮಾಹಿತಿ ನಿಮಗೆ ಇದರಲ್ಲೇ ಸಿಗತ್ತೆ. ನಿಮಗೆ ಮೆಸೇಜ್ ಮುಖಾಂತರ ಬರಲಿದೆ ವೀಕ್ಷಕರೇ. ಹಾಗಾಗಿ ನಿಮ್ಮ ಮಾಹಿತಿಗೋಸ್ಕರ ನೀವು ವ್ಯಾಲಿಡ್ ಮೊಬೈಲ್ ನಂಬರ್ನ ಕೊಡಿ. ಮತ್ತು ನಿಮ್ಮ ಆಧಾರ್ ನಂಬರ್ಗೆ ಖಂಡಿತವಾಗಿ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ. ಕಂಪಲ್ಸರಿಯಾಗಿ ಬೇಕೇ ಬೇಕು, ಇಲ್ಲಾಂದರೆ ನೀವು ಬಸ್ ಪಾಸ್ ಅರ್ಜಿನ ಹಾಕೋದಕ್ಕೆ ಆಗೋದಿಲ್ಲ. ಸರಿನಾ? ಮತ್ತೆ ಇನ್ನೂ ನೋಡ್ಬೋದು ವೀಕ್ಷಕರೇ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ನ ಮಾಡಿ, ಅದರ ಬಗ್ಗೆ ನಾನು ಮಾಹಿತಿನ ತಿಳಿಸ್ತೀನಿ. ಯಾಕಂದರೆ ನೀವು ಏನಾದರೂ ವಿಜಯಪುರದವರ ಆಗಿದ್ರೆ ನಿಮಗೆ ಒಂದೇ ದಿವಸದಲ್ಲಿ ಏನಾದರೂ ಬಸ್ ಪಾಸ್ ಬೇಕಂದ್ರೆ ಕೂಡ ಇಲ್ಲಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದಾಗಿದೆ. ಇಲ್ಲಿ ಪಕ್ಕದಲ್ಲಿ ಕಾಣುವ ನಂಬರ್ಗೆ ನಿಮಗೆ ಇಲ್ಲಿ ನೋಡ್ಬೋದು ಇದರದ್ದು ಸೇವಾ ದಿನಗಳು ಏನು ಬಸ್ ಪಾಸ್ 15 ದಿವಸ ಸೇವಾವಧಿ ಇರುತ್ತೆ. ಹಾಗಾಗಿ ನೀವು ಇವತ್ತು ಅರ್ಜಿ ಹಾಕಿದ್ರೆ ನಿಮಗೆ 15 ದಿವಸಗಳ ಕಾಲ ನಿಮಗೆ ಏನು ಇದರದ್ದು ಅವಧಿ ಇರುತ್ತೆ ವೀಕ್ಷಕರೇ. 15 ದಿವಸದಲ್ಲಿ ನಿಮಗೆ ಇವತ್ತು ಬರ್ಬೋದು, ನಾಳೆ ಬರ್ಬೋದಿಲ್ಲ, 15 ದಿವಸದವರೆಗೆ ನೀವು ಕಾಯಬೇಕಾಗತ್ತೆ ವೀಕ್ಷಕರೇ ಬಸ್ ಪಾಸ್ಗೋಸ್ಕರ. ಇಲ್ಲಿ ನೋಡ್ಬೋದು, ಏನಾದರೂ ನಿಮಗೆ ಒಂದೇ ದಿನದಲ್ಲೂ ಕೂಡ ಬಸ್ ಪಾಸ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದಾಗಿದೆ. ಸರಿನಾ? ಹಾಗೆ ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇನ್ನೂ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ, ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಈ ವರ್ಷ. ನೋಡ್ಬೋದು, ನನಗೆ ತುಂಬ ಜನ ಕಾಲ್ ಕೂಡ ಮಾಡಿದ್ರಿ, ಮೆಸೇಜ್ ಕೂಡ ಮಾಡಿದ್ರಿ. ಮತ್ತು ಹಿಂದಿನ ವಿಡಿಯೋಗಳಲ್ಲಿ ನೀವು ತುಂಬ ಜನ ಹೆಲ್ಪ್ ಆಗಿದೆ ಅಂತ ಕೂಡ ನೀವು ವಿಡಿಯೋನ ಏನು ಕಮೆಂಟ್ನ ಮಾಡಿದ್ರೆ ವಿಡಿಯೋಗೆ. ಮತ್ತು ಇವಾಗ ಕೂಡ ನೀವು ತುಂಬ ಜನ ಕಮೆಂಟ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ಅದಕ್ಕೋಸ್ಕರ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸರಿನಾ? ಏನಾದರೂ ನಿಮಗೆ ಇನ್ನೂ ಮಾಹಿತಿ ಬೇಕಾದರೆ ನೀವು ಕಮೆಂಟ್ನ ಮಾಡಿ. ನಿಮಗೆ ಅಪ್ಲಿಕೇಶನ್ ಹಾಕುವುದಾಗಿರಲಿ, ನಿಮ್ಮದು ಪ್ರತಿಯೊಂದು ಏನೇ ಮಾಹಿತಿ ಇದ್ರೂ ಕೂಡ ನೀವು ಕಮೆಂಟ್ನ ಮಾಡಿ, ನಾನು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ? ಈ ಮಾಹಿತಿ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ನಾನು. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ ಆಗಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.